ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಕ್ಷೇತ್ರದಲ್ಲಿ ನಿರಂತರ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿವೆ. ಗ್ರಾಮಗಳಲ್ಲಿ ಈಗಾಗಲೇ ಹಲವಾರು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು ಕಾಮಗಾರಿಗಳು ಚಾಲನೆಯಲ್ಲಿದೆ ಎಂದು ತಿಳಿದು ಬಂದಿದೆ. ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರು ಕೇವಲ 6 ತಿಂಗಳಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಆದರೆ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದರೂ ವಿರೋಧ ಪಕ್ಷದ ನಾಯಕರು ಟೀಕೆಗಳನ್ನು ಮಾಡುತ್ತಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ ಅವರು ತಿಳಿಸಿದ್ದಾರೆ. ಶಾಸಕರ ಅನುದಾನದಡಿ ಸುಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗರುಡನಹಳ್ಳಿ ಗ್ರಾಮದಲ್ಲಿ ಸುಮಾರು 1.40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆರೆ ಕಟ್ಟೆ ನಿರ್ಮಾಣ ಕಾಮಗಾರಿಗೆ ನಡೆಯುತ್ತಿದೆ. ಶಾಸಕರು ಕಾಮಗಾರಿ ಪರಿಶೀಲನೆ ನಡೆಸಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಪ್ರತಿದಿನ ತಾಲೂಕಿನ ಅಭಿವೃದ್ಧಿಗಾಗಿ ಚಿಂತನೆ ನಡೆಸುವುದಾಗಿ ತಿಳಿಸಿದ್ದಾರೆ. ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 2 ರಿಂದ 3 ಡಾಂಬರ್ ರಸ್ತೆಗಳು ಕಾಮಗಾರಿಗಳು ಪ್ರಾರಂಭವಾಗಿವೆ. ಇದು ಹಿಂದೆಂದೂ ಆಗಿರದ ಅಭಿವೃದ್ಧಿ ಕೆಲಸವಾಗಿದೆ ಎಂದಿದ್ದಾರೆ. ಹಿಂದೆ ಆಗಿರುವ ಕೆಲಸಗಳನ್ನು ಮತ್ತು ಈಗ ಆಗುತ್ತಿರುವ ಕೆಲಸಗಳನ್ನು ಹೋಲಿಕೆ ಮಾಡಿ ನೋಡುವಂತೆ ತಿಳಿಸಿದ್ದು, ಅಲ್ಲದೆ ಗುಣಮಟ್ಟದ ಕಾಮಗಾರಿಗಳಿಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಸುಲೂರು ಪಂಚಾಯಿತಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ. ಇಂತಹ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿರುವ ನಾಯಕರ ಬಗ್ಗೆ ಟೀಕೆ ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಗರುಡನಹಳ್ಳಿ ಗ್ರಾಮದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮನೆಗಳಿವೆ ಮತ್ತು ಇದು ದೊಡ್ಡ ಗ್ರಾಮವಾಗಿದೆ. ಕೋಲಾರ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯಿಂದ ಈ ಗ್ರಾಮಕ್ಕೆ ಹೋಗಲು ಇದೊಂದೇ ಮಾರ್ಗವಾಗಿದ್ದು, ಇಲ್ಲಿನ ಕೆರೆ ಕಟ್ಟೆ ಮೇಲೆಯೇ ಗ್ರಾಮಸ್ಥರು ಓಡಾಡಬೇಕಿದೆ. ಮಳೆ ಬಂದಾಗ ರಸ್ತೆ ಹದಗೆಟ್ಟು ಸಂಚಾರಕ್ಕೆ ತೊಂದರೆಯಾಗುತ್ತಿತ್ತು. ಈ ನಿಟ್ಟಿನಲ್ಲಿ ಸಿಮೆಂಟ್ ರಸ್ತೆ ನಿರ್ಮಿಸುವಂತೆ ಗ್ರಾಮಸ್ಥರು ಶಾಸಕರನ್ನು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸುಲೂರು ಮಾಜಿ ಅಧ್ಯಕ್ಷ ಸುರೇಶ್ ಕುಮಾರ್ ಅವರು, ಶಾಸಕರ ಕೋರಿಕೆಯ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವರು ಬಿ ಸುರೇಶ್ ಅವರ ಸಹಕಾರದೊಂದಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಹೆಚ್ಚಿನ ಅನುದಾನ ತಂದು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಸುಮಾರು ಒಂದು 400 ಮನೆ ಇದೆ. 400 ಮನೆ ವಾಸ ಇದ್ದಾರೆ ಇಲ್ಲಿ. ದೊಡ್ಡ ವಿಲೇಜ್ ಇದು, ದೊಡ್ಡ ಗ್ರಾಮ ಇದು. ಈ ಗ್ರಾಮಕ್ಕೆ ಹೋಗ್ಬೇಕಂದ್ರೆ ಇದೊಂದೇ ಸಂಪರ್ಕ ರಸ್ತೆ ಇರೋದು. ಏನೋ ಈ ಕೋಲಾರ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯಿಂದನೂ ಗರಡನಹಳ್ಳಿಗೆ ಇದೊಂದೇ ಸಂಪರ್ಕ ರಸ್ತೆ ಇರೋದು. ಇದೆಲ್ಲೂ ಕೂಡ ಸಂಪರ್ಕ ರಸ್ತೆ ಇವ್ರಿಗಿಲ್ಲ. ಆದರೆ ಇದು ಕೆರೆ ಕಟ್ಟೆ ಮೇಲೆ ಹೋಗ್ಬೇಕು. ಈ ಕಟ್ಟೆ ಮೇಲೆ ಯಾವಾಗಲೂ ವಿಪರೀತ ಹಳ್ಳಗಳು ಬಿದ್ದುಬಿಟ್ಟು ಸಿಕ್ಕಾಪಟ್ಟೆ ತೊಂದರೆ. ಮಳೆ ಬಿದ್ದುಬಿಡ್ತು ಅಂದರೆ ಒದ್ದಾಡ್ಬಿಡ್ತಾ ಇದ್ರು ಊರವರು, ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ಇವರು ಎಲ್ಲರೂ ನಮ್ಮ ಶಾಸಕರ ಹತ್ರ, ಕೊತ್ತೂರು ಮಂಜಣ್ಣವ್ರ ಹತ್ರ ಮತ್ತು ಅನಿಲಣ್ಣವ್ರ ಹತ್ರ ಇವರೆಲ್ಲ ತುಂಬ ಬೇಡಿಕೆ ಇಟ್ಟರು. ಈ ಗ್ರಾಮಸ್ಥರು ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮಲ್ಲಿ ಎಲ್ಲನೂ. ಹಾಗಾಗಿ ಸರ್ಕಾರದಲ್ಲಿ ಒತ್ತಡ ಹಾಕಿ ಇವತ್ತು ಈ ಕೋಲಾರ ತಾಲೂಕಿಗೆ 1000 ಕೋಟಿ ಅನುದಾನ ತಂದಿದ್ದಾರೆ. ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೂ ಕೂಡ ಸುಮಾರು ಒಂದು 8-9 ಕೋಟಿ ರೂಪಾಯಿವರೆಗೂ ನಮಗೆ ಕೊಟ್ಟಿದ್ದಾರೆ. ಇವತ್ತು ಗ್ರಾಂಟ್ಸ್ ಕೊಟ್ಟಿದ್ದಾರೆ ನಮ್ಮ ಅದರಲ್ಲಿ ಬಹುಮುಖ್ಯವಾಗಿ ಈ ರಸ್ತೆ. ಇವಾಗ ಇದು 1,40,00,000 ರೂಪಾಯಿ ಕಾಮಗಾರಿ. ಇದು ಈ ಕಟ್ಟೆ ಮೇಲೆ ಸಿಮೆಂಟ್ ರಸ್ತೆನೇ ಹಾಕಬೇಕು ಅನ್ನೋಂಥ ಉದ್ದೇಶ ಇವರು ಗ್ರಾಮಸ್ಥರದ್ದು ಬೇಡಿಕೆ ಇತ್ತು. ಹಂಗಾಗಿ ಈ ಕಟ್ಟೆ ಮೇಲೆ ಸಿಮೆಂಟ್ ರಸ್ತೆ ಮಾಡ್ತಾ ಇದ್ದೀವಿ. ಒಳ್ಳೆ ಕ್ವಾಲಿಟಿ ರಸ್ತೆ ಮಾಡ್ತಾ ಇದ್ದೀವಿ. ಇವತ್ತು ಏನು ವೆಟ್ ಮಿಕ್ಸ್ ಹಾಕಿ ಎಲ್ಲ ರೋಲ್ ಮಾಡಿ 2-3 ದಿವಸದಿಂದ ರೋಲ್ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು 4-5 ದಿವಸ ಆದಮೇಲೆ ಇದ್ರ ಮೇಲೆ ಕಂಬಿ ಕಟ್ಟಿ ಒಳ್ಳೆ ವೈಟ್ ಟ್ಯಾಪಿಂಗ್ ರಸ್ತೆ ಥರ ಬರ್ತದೆ ಇದು.